ಹೇಳಕ್ಕ, ಎಷ್ಟು ದಿನ ಅಂತ ಹೀಗೆ ಕುಳಿತಿರ್ವೆ? ವೇಳೆ ಬಹಳವಾಯಿತು. ಮಾವನವರು ಬರಲಿಲ್ಲ ಅಂತ ಕಾಣುತ್ತೆ. ಸ್ವಲ್ಪ ಆದ್ರೂ ಊಟ ಮಾಡಿ ಕುಳಿತುಕೋ ಬಾರಕ್ಕ. ಮುತ್ತಿನಂತ ಮೈದುನ ಎಂದು ಪೊಲೀಸರ ವಶವಾದನು ಅಂತೆಯೇ ನನ್ನ ಹಸುವಿನ ದಾಹ ಹಿಂಗೆ ಹೋಗಿದೆ. ಅಷ್ಟೇ ಅಲ್ಲ, ಗಂಡನನ್ನು ಕಣ್ಣು ಕಿತ್ತು ಇಂಚಿಂಚಿಗೂ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದಾರೆ ಆ ನೀಚರು. ಅಂದಾಗ ಹೇಗೆ ಹೇಗೆ ಸಹಿಸಿಕೊಳ್ಳಲೇ ಈ ಸಂಸಾರದ ಬಾಧೆಯನ್ನು? ಹೇಗಾದ್ರೂ ಮಾಡಿ ಸಹಿಸ್ಕೊಳ್ಬೇಕಕ್ಕ. ಬ್ರಹ್ಮನ ಮಹನೇ ಪರವಿಧಿ ಲಿಖಿತವನ್ನು ಹೀಗೆ ಬರ್ತಿರುವಾಗ ಯಾರೇನು ಮಾಡುವುದು? ಅದು ನಮ್ಮ ಕರ್ಮ. ಅದನ್ನು ಅನುಭವಿಸುವುದು ನಮ್ಮ ಕರ್ತವ್ಯ ಅಕ್ಕ, ನಮ್ಮ ಕರ್ತವ್ಯ. ಯಾವುದು ಧರ್ಮ, ಯಾವುದು ಕರ್ಮ ನನಗೊಂದು ತಿಳಿತಾ ಇಲ್ಲ. ಆದ್ರೆ ನಾವಿಬ್ಬರು ಈ ಸತ್ಯದ ಹೋರಾಟದಲ್ಲಿ ಬದುಕಬೇಕಾಗಿದೆ. ಈ ಕಾಲಕೂಟ ವಿಷವಾಗಿ ನಿಂತಾಗ ನಮಗೆಲ್ಲಿಂದ ದೊರೆಯಬೇಕು ತಂಗಿ ಅಮೃತದ ದರೆ? ಅಕ್ಷರ ಸಮುದ್ರ ಮತನ ಮಾಡಿ ಕಾರ್ಕೋಟ ವಿಷ ಕುಡಿದು ಅಮೃತ ಕೊಡಲು ಆ ಶ್ರೀಯರಿ ಬಂದಿ ಬರುತ್ತಾನೆ ಅಕ್ಕ. ನೀನು ಸಮಾಧಾನ ಮಾಡಿಕೊ. ಸಮಾಧಾನ? ಆ ನೀಚ ನನ್ನ ತಂಗಿಯ ಸೀಲಗೆಡಿಸಿ ಅವಳನ್ನು ಕೊಂದಾಗ ಮಾಡಿಕೊಂಡೇ ಸಮಾಧಾನ. ಅಷ್ಟೇ ಅಲ್ಲ, ನನ್ನ ಗಂಡನನ್ನು ಕಟ್ಟಿ ಚಾಟಿಯಿಂದ ಹೊಡೆದು ಕಣ್ಣು ಕಿತ್ತಾಗ ಮಾಡಿಕೊಂಡೇ ಸಮಾಧಾನ. ಹೆತ್ತ ಮಗನಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿದ ನನ್ನ ಮೈದನನ್ನು ಜೈಲಿಗೆ ಎಳೆದುಕೊಂಡು ಹೋದಾಗ ಮಾಡಿಕೊಂಡೇ ಸಮಾಧಾನ. ಹೇಗೆ ನಮ್ಮ ವಂಶವನ್ನೇ ನಿರ್ವಂಶ ಮಾಡೋದಕ್ಕೆ ಕುಳಿತಿದ್ದಾನೆ ಆ ನೀಚ. ಹೀಗಿದ್ದಾಗ ನಾನು ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ಅಕ್ಕ, ಹಿರಿಯರಾದ ನೀವೇ ಈ ರೀತಿ ಹತ್ತು ಕರೆದು ದುಃಖವನ್ನು ನೆನೆಸ್ಕೊಂಡ್ರೆ ಸಣ್ಣವಳಾಗಿರುವ ನನ್ನ ಪಾಡೇನಕ್ಕ? ನಿಮಗಿಂತ ಹೆಚ್ಚು ಕಷ್ಟ ಅನುಭವಿಸೋಳು ನಾನು. ಅಣ್ಣ ಮನೆ ಬಿಟ್ಟು ಹೋದ, ತಂದೆ ಕೊಲೆಯಾದ, ಸುಖ ಸಂತೋಷವನ್ನು ಕಾಣದ ನನ್ನ ಗಂಡ ಸೆರೆಮನೆಗೆ ಹೋದ ಅಕ್ಕ. ತಂಗಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು. ಬಾರಮ್ಮ, ತುಂಬಾ ವೇಳೆ ಆಯ್ತು. ಹೇಗೆ ಚಿಂತೆ ಮಾಡಿದ್ರೆ ಆ ಕಂತುರಾಯ ನಮಗೆಂದೂ ದೊರಕ್ಯಾನು. ಬಾರಮ್ಮ, ಮಲಗಿಕೊಳ್ಳೋಣ. ಮನದಲ್ಲಿ ಆಶಯ ಬೇರೆ, ಬನ್ನಿ ಸ್ವಾಮಿ, ಈಗ ಬಂದಿರೇನ್ರಿ? ಮಾವ, ಬೆಂಕಿ ಹಚ್ಚಿರಿ ನಿಮ್ಮ ಸ್ವಾಮಿ ಮಾವ ಎಂಬ ಶಬ್ದಕ್ಕೆ. ಮನೆಯಲ್ಲಿ ಎಲ್ಲರೂ ಮಸಣವಾದರೆಂಬಂತೆ ಸದ್ದಿಲ್ಲದೆ ಕಾಮದಾಟವಾಡಲು ಸಿದ್ಧರಾಗಿರುವಿರ ಬಂಡ ರಂಡೆಯರೇ. ದಯವಿಟ್ಟು ಹೀಗೆಲ್ಲ ಮಾತನಾಡಬೇಡಿ. ನೋಡಿ, ಜಲಗಂಗೆಯಂತೆ ಯಮುನೆ ಗಂಗೆಯರು ನಾವಿದ್ದೇವೆ. ಈ ಹೆಣ್ಣಿಗೆ ಅಲ್ಪವಾಗಿ ಮಾತನಾಡಬೇಡಿ. ದಯವಿಟ್ಟು ನಮ್ಮ ಪಾತಿರತೆಗೆ ಕುಂದು ತರಬೇಡಿ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ, ಹೀಗೆಲ್ಲ ಮಾತನಾಡಬೇಡಿ. ನನ್ನ ಪಾದ ಮುಟ್ಟದಿರು ಏಸಿ ಹೆಣ್ಣೆ, ಪವಿತ್ರ ಗಂಗೆ ಎಂದು ನನ್ನ ಕಣ್ಣೆದುರಿರಲಿ. ನೀವಿಬ್ಬರು ನಿಮ್ಮ ಮಿಂಡನೊಡಗೂಡಿ ಗಂಡನಾದ ನನ್ನ ಮುಖಕ್ಕೆ ಕೆಂಡ ಒಗೆದು ಸುಡುತ್ತಿರುವಿರ ಬಂಡ ಸೂಳೆಯರೇ. ತಂದೆ ತಾಯಿಗಳಿಲ್ಲದ ತಬ್ಬಲಿ ಎಂದು ನಿನ್ನನ್ನು ನಂಬಿ ಮದುವೆ ಆಗಿದ್ದಕ್ಕೆ ನನಗೆ ಸರಿಯಾದ ಶಿಕ್ಷೆಯನ್ನೇ ಕೊಟ್ಟು ಬಿಟ್ಟಿ. ಹೇಳು, ಯಾರವರು ನಿಮ್ಮ ಪ್ರಿಯಕರರು? ಏನು ಹರಿಯದ ನಮ್ಗೆ ಯಾರು ನಿಮ್ಮ ಪ್ರಿಯಕರ ಅಂತ ಕೇಳಿದ್ರೆ ಏನು ಹೇಳ್ಬೇಕು ಮಾವ? ಗೊತ್ತಿಲ್ಲದ ವಿಷಯವನ್ನು ಗೊತ್ತಿಲ್ಲವೆಂದು ಗತ್ತಿನ ಹಠಾಚಿ ನಿಪ್ಪತ್ತಿಗೆ ಮಾಡಿಬಿಟ್ಟಿ ನಮ್ಮ ಮನೆಯ ವಂಶದ ಜ್ಯೋತಿಯನ್ನು. ಈಗ ನನ್ನ ತಮ್ಮನ ಮಡದಿಯಾಗಿ ಬಂದು ನಮ್ಮೆಲ್ಲರ ಕಣ್ಣಲ್ಲಿ ಮಣ್ಣೆರಚಿ ಗಂಡ ಬಿಟ್ಟ ಯಾಳಿಯಂತೆ ಬಂಡತನದ ಸೂಳೆಯರ ಮುಸುಕು ಹಾಕಿ ಕಳೆದು ಬಿಟ್ಟಿರಿ ನನ್ನ ರೈತ ಮನೆತನದ ಮರ್ಯಾದೆಯನ್ನು. ನಾವಿಂತ ಏಸತನದ ವೇಷವನ್ನು ಹಾಕಿ ನಮ್ಮ ಗರತಿತ್ವಕ್ಕೆ ಗಾಸೆ ತಂದಿಲ್ಲ ಮಾವ ನಿಮ್ಮ ಸೊಸೆ ಎಂದು. ನಾವೊಬ್ಬ ಪುಂಡ ಗಂಡನೆಂದು ತಾಯಿ ಸೀತಾ ಮಾತೆಯನ್ನು ಕೆಣಕಿದ ಅದೃಷ್ಟ ರಾವಣಂತ ಕಾಮುಕನಂತವನಿಗೆ ಮಹಾಸತಿ ಮಂಡೋರಿಯಂತೆ ಈ ನಮ್ಮ ಗರತಿತ್ವವನ್ನು ಬೆಳೆಸುವಳು ಈ ತಾಯಿ. ದಯವಿಟ್ಟು ಆಲೋಚನೆ ತೆಗೆದು ಹಾಕಿ ಮಾವ. ನಾವು ಗಂಗೆ ಅಷ್ಟೇ ಪವಿತ್ರರು ಮಾವ, ಗಂಗೆ ಅಷ್ಟೇ ಪವಿತ್ರ. ಹತ್ತು ಮತ್ತೆ ಬಿತ್ತದಿರೋ ಬಣ್ಣದ ಮಾತನ್ನು ಪ್ರತ್ಯಕ್ಷ ಕಂಡರು
ಪರೋಕ್ಷವಾಗಿ ನನಗೆ ಎದುರುತ್ತರ ಕೊಡುತ್ತಿರುವೆ ಎಂದಾಗ ನೀನ್ಯಾವ ಜಾತಿಯ ಹೆಣ್ಣು? ಗಂಗಾ, ಕೊಡೋ ನಿನ್ನ ತಂಗಿ ನೀಡಿದ ಈ ಮಾತಿಗೆ ಉತ್ತರವನ್ನು. ರಾವಣನ ಹೆಂಡತಿ ಮಹಾಸತಿ ಮಂಡೋದರಿಯಂತೆ, ನೀವೊಂದು ಗರತಿಯಂತೆ, ನಾವು ರಾವಣರಂತೆ. ಬೇಗ ಹೇಳು ಗಂಗಾ, ಯಾವುದು ಸತ್ಯ, ಯಾವುದು ಸುಳ್ಳೆಂದು. ಸ್ವಾಮಿ, ಕಾಮನೆಯಾದವನ ಕಣ್ಣಿಗೆ ಲೋಕವೆಲ್ಲ ಹಳದಿಯಾಗಿ ಕಾಣುತ್ತಂತೆ. ನಾವಿಬ್ಬರು ಈಗ ಅದೇನು ಸತ್ಯ ಹೇಳಿದ್ರು ನಿಮಗೆ ಸುಳ್ಳಾಗಿ ಕಾಣುತ್ತೆ. ಆ ಹೇಮರೆಡ್ಡಿ ಸತ್ಯಕ್ಕೆ ಭರಮರೆಡ್ಡಿ ಮೆಚ್ಚಿಕೊಂಡನಂತೆ. ಶ್ರೀರಾಮನ ಸತ್ಯ ಸಾವಿತ್ರಿಗೆ ಆ ಶ್ರೀರಾಮ ಸೀತಾ ಮಾತೆಯನ್ನು ತಬ್ಬಿಕೊಂಡನಂತೆ. ಆದರೆ ನಮ್ಮ ಪತಿವೃತ್ತಿ ನಿಮಗೆ ಎಷ್ಟು ಬಿಚ್ಚಿ ಹೇಳಿದ್ರು ಕೂಡ ನಮ್ಮ ಮೇಲೆ ನಿಮಗೆ ಅನುಮಾನವೇ ಜಾಸ್ತಿ ಆಗಿದೆ. ಸ್ವಾಮಿ, ನಿಜವನ್ನೇ ಹೇಳ್ತಾ ಇದ್ದೇವೆ, ನಾವಿಬ್ಬರು ನಿಜ ಗರತಿ ಭಾರತೀಯರು. ಸುಳ್ಳು ಸುಳ್ಳು ಸುಳ್ಳು, ನಾನಿದನ್ನು ನಂಬಲಾರೆ. ಪತಿಗೆ ಮೋಸ ಮಾಡಿದ ಪಾಪಿಗಳು ನೀವು. ಸ್ವಾಮಿ, ದಯವಿಟ್ಟು ಹೋಗಿಲ್ಲ ಮಾತನಾಡ. ಇನ್ನು ನುಡಿಯಬೇಡ ಗಂಗಾ ಸ್ವಾಮಿ ಎಂಬ ಪವಿತ್ರ ಶಬ್ದವನ್ನು. ಯಾಕೆಂದರೆ ಅದು ನನ್ನ ಉರಿ ಹೊಟ್ಟಿಗೆ ತುಪ್ಪ ಹಾಕಿದಂತಾಗುತ್ತದೆ. ಗಂಗಾ, ಗಂಡನೇ ದೇವರೆಂದು ನಂಬಿದ ನೀನು ಇಂದು ದೆವ್ವಕ್ಕೆ ಹೋಲಿಸಿದೆಯಲ್ಲ. ಹೇಗೆ ತಾಳಲಿ ಈ ತಾಪವನ್ನು? ಒಂದು ಕಡೆ ತಮ್ಮನ ತಾಪ, ಇನ್ನೊಂದು ಕಡೆ ನಿಮ್ಮಿಬ್ಬರ ಚೆಲ್ಲಾಟದ ತಾಪ. ಈ ಪಾಪವು ತಗಲುವ ಮುನ್ನ ಒಂದು ದೊಡ್ಡ ವಿಷ ಕೊಟ್ಟಿದ್ದರೆ ಸಂತೋಷವಾಗಿ ಸಾಯುತ್ತಿದ್ದೆನಲ್ಲ ಗಂಗಾ, ಸಂತೋಷವಾಗಿ ಸಾಯುತ್ತಿದ್ದೆ. ಮಾವ, ಏನು ಹೇಳ್ತಾ ಇದ್ದೀರಾ ಮಾವ ನೀವು? ಇನ್ನು ಕರೆಯಿದಿರು ತಾಯಿ ಈ ಪಾಪಿಗೆ ಮಾಮ ಎಂದು. ಇದು ಕಷ್ಟದಲ್ಲಿಯೇ ಬೆಳೆದ ದೇಹ ಕಷ್ಟದಲ್ಲಿಯೇ ಹೋಗುವುದು. ಈ ರೈತನ ಬಾಳು ಕಣ್ಣೀರಿನ ಗೋಳಾಗಿಯೇ ಹೋಗುತ್ತಿದೆ. ಅದನ್ನು ನಿಲ್ಲಿಸುವ ಶಕ್ತಿ ನಿಮ್ಮಲ್ಲಿದ್ದರೆ ನಾವು ಪತಿರೋಧರೆಂದು ಸತ್ಯದಿಂದ ಕೈ ಎತ್ತಿ ಹೇಳಿ ಹರಿಶ್ಚಂದ್ರನ ಸಾಕ್ಷಿಯಾಗಿ. ನಿಮ್ಮ ಪಾದ ಸಾಕ್ಷಿಯಾಗಿ ಹೇಳ್ತಾ ಇದ್ದೇವೆ, ನಾವಿಬ್ರು ಗಂಗೆ ಎಷ್ಟೇ ಪವಿತ್ರರಿ, ಗಂಗೆ ಎಷ್ಟೇ ಪವಿತ್ರ. ಗಂಗಾ, ಗರತಿ ನಾನೆಂದು ಗರೆಗೆದರಿ ಹೇಳಿ ಗೋರಿಗೆ ಎಳೆಯಬೇಡ ಈ ಪಾಪದ ಪಿಂಡವನ್ನು. ನಿನ್ನ ಮಾತಿನಂತೆ ಹೇಳಿ ಸೂಳೆಯರು ಕಟ್ಟಿದ್ದಾರೆ ಸೂಳೆಯ ಪಟ್ಟವನ್ನು. ಗಂಡನೇ ದೇವರೆಂದು ನಂಬಿ ಮೇಂಡನ ಕೈ ಹಿಡಿದು ತಿರುಗುತ್ತಿದ್ದಾರೆ ನಿನ್ನಂತ ಗರತಿಯರು. ಕುತ್ತಿಗೆ ಕಟ್ಟಿಕೊಂಡ ತಾಳಿಯನ್ನೇ ಕಿತ್ತೊಗೆದು ಬೇರೊಬ್ಬನ ಕೈ ಹಿಡಿದು ಸೂಳೆಯರ ವೇಷ ಹಾಕಿ ತಿರುಗುತ್ತಿದ್ದಾರೆ ನಿನ್ನಂತ ಗರತಿಯರು. ಗಂಡ ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡಿದರು, ಅವನ ಕಣ್ಣಿಗೆ ಮಣ್ಣೆರಚಿ ನಾನೇ ಮಹಾಗರತಿ ಎಂದು ಬೊಗಳುತ್ತಿರುವೆಯಲ್ಲ. ನೀನ್ಯಾವ ಮಹಾಗರತಿ? ಗಂಗಾ, ನೀ ನನ್ನ ಹೆಂಡತಿ ಅಲ್ಲ, ಮೇಂಡನ ಕೈ ಹಿಡಿದು ಗಂಡನನ್ನು ಕೊಲ್ಲುವ ಸೂಳೆ ಸೂಳೆ ಸೂಳೆ. ಈ ರೈತನ ಬಾಳು ಕಣ್ಣೀರಿನ ಗೋಳು. ಸ್ವಾಮಿ, ಹೀಗೇಕೆ ಸ್ವಾಮಿ ಸ್ವಾಮಿ ಎಂದು ಬಡಿದುಕೊಂಡು ಅಳುತ್ತಿರುವೆ ನೀನು? ನೀ ಈ ರೀತಿ ಹತ್ತು ಕರೆದರೆ ನಾನೇನೆಂದು ಉತ್ತರಿಸಲಿ? ನಿನ್ನ ಸ್ವಾಮಿ ಬಹುದೂರ ಹೋಗಿಬಿಟ್ಟ. ಮಾವ, ಗಂಡನರಿಗೆ ಬೇಡವಾದ ಈ ಹೆಣ್ಣು ಈ ಬಂಡ ಸಮಾಜಕ್ಕೂ ಬೇಡ. ತಂದೆ ಅಂತಿರುವ ನೀವೇ ನನ್ನನ್ನು ಕೊಂದು ಹಾಕಿ ಬಿಡಿ ಮಾವ, ನಮ್ಮನ್ನು ಬೇಡ ತಾಯಿ ರೇ ಬೇಡ. ನೀವಿನ್ನು ಈ ಪಾಪಿಯ ಮುಖವನ್ನು ನೋಡಬೇಡ್ರಿ. ನನ್ನ ಸ್ಥಳಕ್ಕೆ ನಾನು ಹೋಗಿಬಿಡುವೆ.